2 ಸಮುವೇಲನು ಅಧ್ಯಾಯ 7. ಯೆಹೋವನ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ. ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ಅರಸನಿಗೆ, ಆಗಲಿ, ಮನಸ್ಸಿದ್ದಂತೆ ಮಾಡು, ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಅಂದನು. ಅದೇ ರಾತ್ರಿಯಲ್ಲಿ ಯೆಹೋವನು ನಾತಾನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ, ನೀನು ನನಗೋಸ್ಕರ ಮನೆಯನ್ನು ಕಟ್ಟಬೇಕೋ? ನಾನು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಬರಮಾಡಿದಂದಿನಿಂದ ಇಂದಿನವರೆಗೂ ಮನೆಯಲ್ಲಿ ವಾಸ ಮಾಡಲಿಲ್ಲ. ಗುಡಾರದಲ್ಲೇ ವಾಸಿಸುತ್ತಾ ಅವರೊಡನೆ ಸಂಚರಿಸಿದೆನು. ನಾನು ಇಸ್ರಾಯೇಲ್ಯರ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾಗ ನನ್ನ ಜನರಾದ ಇಸ್ರಾಯೇಲ್ಯರನ್ನು ಪಾಲಿಸುವುದಕ್ಕೋಸ್ಕರ ನನ್ನಿಂದ ನೇಮಿಸಲ್ಪಟ್ಟ ಯಾವ ಕುಲದವರನ್ನಾದರೂ ನೀವು ನನಗೋಸ್ಕರ ದೇವದಾರು ಮರದ ಮನೆಯನ್ನೇಕೆ ಕಟ್ಟಲಿಲ್ಲವೆಂದು ಕೇಳಿದೆನೋ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು. ಇದಲ್ಲದೆ ನೀನು ನನ್ನ ಸೇವಕನಾದ ದಾವೀದನಿಗೆ ಹೇಳಬೇಕಾದದ್ದೇನೆಂದರೆ, ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ನಾಯಕನನ್ನಾಗಿ ನೇಮಿಸಿದನು. ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೆನು. ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿಯೇ ಸಂಹರಿಸಿಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಅವರು ಇನ್ನು ಮೇಲೆ ಯಾವ ಭಯವೂ ಇಲ್ಲದೆ ಅಲ್ಲಿ ವಾಸಿಸುವರು. ಪೂರ್ವಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲ್ಯರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನೂ ಕುಗ್ಗಿಸುವುದಿಲ್ಲ. ನೀನು ಶತ್ರುಭಯವಿಲ್ಲದೆ ಸುಖದಿಂದಿರುವಂತೆ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು, ನರಪುತ್ರರಂತೆ ಅವನನ್ನು ದಂಡಿಸುವೆನು. ಆದರೂ ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗುವುದಿಲ್ಲ. ನಾನು ಸೌಲನನ್ನು ನಿನ್ನೆದುರಿನಿಂದ ಹೊರಡಿಸಿಬಿಟ್ಟೆನಲ್ಲ. ನಿನ್ನ ಮನೆಯೂ ಅರಸುತನವು ಸದಾಕಾಲ ಸ್ಥಿರವಾಗಿರುವವು, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ನಾತಾನನು ತನಗುಂಟಾದ ದರ್ಶನದ ಈ ಎಲ್ಲ ಮಾತುಗಳನ್ನು ದಾವೀದನಿಗೆ ಹೇಳಿದನು. ಅನಂತರ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ಕರ್ತನೇ, ಯೆಹೋವನೇ, ನಾನೆಷ್ಟರವನು, ನನ್ನ ಮನೆ ಎಷ್ಟರದು. ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ. ಕರ್ತನೇ, ಯೆಹೋವನೇ, ಇದು ಸಾಲದೆಂದೆಣಿಸಿ ನಿನ್ನ ಸೇವಕನ ಬಹುದೂರ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದಿ. ಕರ್ತನೇ, ಯೆಹೋವನೇ, ನೀನು ನರಪ್ರಾಣಿಯನ್ನು ಹೀಗೆ ನಡೆಸಿದ್ದು ಆಶ್ಚರ್ಯ. ಕರ್ತನೇ, ಯೆಹೋವನೇ, ನೀನು ನಿನ್ನ ಸೇವಕನಾದ ದಾವೀದನನ್ನು ಬಲ್ಲೆ. ನಾನು ಇನ್ನೇನು ಹೇಳಲಿ? ನೀನು ನಿನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೋಸ್ಕರ ನಿನ್ನ ಇಷ್ಟಾನುಸಾರವಾಗಿ ಈ ಎಲ್ಲ ಮಹತ್ ಕಾರ್ಯಗಳನ್ನು ನಡೆಸಿ ಅವುಗಳ ಅನುಭವವನ್ನು ನಿನ್ನ ಸೇವಕನಿಗೆ ಉಂಟು ಮಾಡಿದ್ದಿ. ದೇವರೇ, ಯೆಹೋವನೇ, ನೀನೇ ದೊಡ್ಡವನು, ನಿನ್ನ ಸಮಾನರು ಯಾರೂ ಇಲ್ಲ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ. ನಿನ್ನ ಇಸ್ರಾಯೇಲ್ ಪ್ರಜೆಗೆ ಸಮಾನವಾದ ಜನಾಂಗವು ಲೋಕದಲ್ಲಿ ಯಾವುದಿರುತ್ತದೆ? ನೀನೇ ಹೋಗಿ ಅದನ್ನು ವಿಮೋಚಿಸಿ ಸ್ವಪ್ರಜೆಯನ್ನಾಗಿ ಮಾಡಿಕೊಂಡು ನಿನ್ನ ಹೆಸರನ್ನು ಪ್ರಸಿದ್ಧಪಡಿಸಿದಿ. ಐಗುಪ್ತರು ಮೊದಲಾದ ಅನ್ಯಜನರ ಕೈಗೂ ಅವರ ದೇವತೆಗಳ ಕೈಗೂ ಸಿಕ್ಕದಂತೆ ತಪ್ಪಿಸಿ ರಕ್ಷಿಸಿ ಅದರ ಎದುರಿನಲ್ಲೇ ನಿನ್ನ ದೇಶಕ್ಕೋಸ್ಕರ ಭಯಂಕರವಾದ ಮಹತ್ಕಾರ್ಯಗಳನ್ನು ನಡೆಸಿದಿ. ಇಸ್ರಾಯೇಲ್ಯರು ಸದಾಕಾಲವು ನಿನ್ನ ಪ್ರಜೆಗಳಾಗಿರಬೇಕೆಂದು ನಿರ್ಣಯಿಸಿದೆ. ಯೆಹೋವನೇ, ನೀನು ಅವರಿಗೆ ದೇವರಾದಿ. ದೇವರೇ, ಯೆಹೋವನೇ,
ನೀನು ನಿನ್ನ ಸೇವಕನನ್ನೂ ಅವನ ಮನೆಯನ್ನೂ ಕುರಿತು ಮಾಡಿದ ವಾಗ್ದಾನವನ್ನು ನೆರವೇರಿಸು. ಅದು ಸದಾ ಸ್ಥಿರವಾಗಿರಲಿ. ಸೇನಾಧೀಶ್ವರನಾದ ಯೆಹೋವನು, ಇಸ್ರಾಯೇಲ್ ದೇವರು ಎಂಬ ನಿನ್ನ ನಾಮಧೇಯಗಳಿಗೆ ಸದಾಕಾಲವು ಮಹಿಮೆಯುಂಟಾಗಲಿ. ನಿನ್ನ ಸೇವಕನಾದ ದಾವೀದನ ಮನೆಯು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರಲಿ. ಸೇನಾಧೀಶ್ವರನಾದ ಯೆಹೋವನೇ, ಇಸ್ರಾಯೇಲ್ ದೇವರೇ, ನೀನು ನಿನ್ನ ಸೇವಕನಿಗೆ ನಾನು ನಿನಗೋಸ್ಕರ ಮನೆ ಕಟ್ಟುವೆನೆಂದು ವಾಗ್ದಾನ ಮಾಡಿದ್ದರಿಂದ ಅವನು ಈ ಪ್ರಕಾರ ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡನು. ಕರ್ತನೇ, ಯೆಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ. ನಿನ್ನ ವಾಕ್ಯವು ಸತ್ಯವಾದದ್ದು. ಆದದ್ದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು. ಸದಾಕಾಲವು ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ, ಯೆಹೋವನೇ, ವಾಗ್ದಾನ ಮಾಡಿದವನು ನೀನೇ. ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ ಎಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಇಂದಿನ ನಮ್ಮ ಅಧ್ಯಯನಕ್ಕಾಗಿ ಬನ್ನಿರಿ, ಒಟ್ಟಾಗಿ ಸೇರಿ ನಾವು ದೇವರ ಅಮೂಲ್ಯವಾದಂಥ, ಉತ್ಕೃಷ್ಟವಾದಂಥ, ನಿತ್ಯವಾದಂಥ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಸಮುವೇಲ, ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 7, 7ನೇ ಅಧ್ಯಾಯ. 6ನೇ ಅಧ್ಯಾಯದಲ್ಲಿ ದಾವೀದನು ಯಾವ ರೀತಿಯಾಗಿ ದೇವರ ಮಂಜೂಷವನ್ನು ತೆಗೆದುಕೊಂಡು ಬರಬೇಕೆಂಬಂಥ ಒಂದು ಮನೋಭಿಲಾಷೆಯನ್ನು ವ್ಯಕ್ತಪಡಿಸಿ 30,000 ಜನರನ್ನು, ಆಶ್ಚರ್ಯ ಅಲ್ವಾ, ಒಂದು ಸೌಲನು ದಾವೀದನನ್ನು ಹಿಡಿಬೇಕಂತ ಹೋದಾಗ 3,000 ಶ್ರೇಷ್ಠ ಸೈನಿಕರನ್ನು, ಸೋಲ್ಜರ್ಸನ್ನು ತಗೊಂಡು ಹೋದನಂತೆ. ಆದರೆ ಇಲ್ಲಿ ದಾವೀದನು 30,000, 3,000 ಅಲ್ಲ, 30,000 ಶ್ರೇಷ್ಠ ಸೈನಿಕರನ್ನು ಕರ್ಕೊಂಡು ಹೋಗ್ತಿದ್ದಾನೆ. ಯಾವುದಕ್ಕಾಗಿ? ದೇವರ ಮಂಜೂಷವನ್ನು ತೆಗೆದುಕೊಂಡು ಬರುವುದಕ್ಕಾಗಿ. ಇದರಲ್ಲಿ ಒಂದು ನೆಗೆಟಿವ್ ಇದೆ, ಒಂದರಲ್ಲಿ ಪಾಸಿಟಿವ್ ಇದೆ. ಸಕಾರಾತ್ಮಕವಾದ ಮತ್ತು ನಕಾರಾತ್ಮಕವಾದ 2 ವಿಷಯಗಳು ಅಡಕವಾಗಿದೆ. ಒಂದು ಏನಂತ ಹೇಳಿದರೆ, ಮೊದಲು ನೆಗೆಟಿವ್ ಬಂದ ನಂತರ ಪಾಸಿಟಿವ್ ಹೇಳ್ತೀನಿ. ನಕಾರಾತ್ಮಕವಾದ ವಿಷಯ ಏನಂದರೆ, God's people were comfortable without the Ark of the Covenant. ದೇವರ ಒಡಂಬಡಿಕೆಯ ಮಂಜೂಷ ಇಲ್ಲದೆ ಅನುಕೂಲವಾಗಿ ಮರೆತು ಹೋದವರಾಗಿ ಇದ್ದುಬಿಟ್ರು. ಹೌದು, ಯುದ್ಧಕ್ಕೆ ತಗೊಂಡು ಹೋದರು. ಏಲಿಯನ ಕಾಲದಲ್ಲಿ ಕೊನೆಗೆ ದೇವರ ಮಂಜೂಷವನ್ನು ಫಿಲಿಸ್ಟಿಯರು ವಶಪಡಿಸಿಕೊಂಡು ತಮ್ಮ ದೇಶಕ್ಕೆ ಕರ್ಕೊಂಡು ಹೋದಾಗ, ತಮ್ಮ ದೇಶದಲ್ಲಿ ಅದರ ನಿಮಿತ್ತವಾಗಿ ಅವರಿಗೆ ಘೋರ ಗಡ್ಡೆ ರೋಗಗಳು ಬಂದು ಬಹಳಷ್ಟು ಕಷ್ಟಪಟ್ಟರು, ಸಂಕಟಪಟ್ಟರು. ದೇವರ ಮಂಜೂಷ ಇಲ್ಲಿಂದ ಕಳಿಸ್ಬಿಡೋಣ, ಇದರಿಂದ ನಮಗೆ ಬಹಳಷ್ಟು ರೋಗ ಬಂದಿದೆ, ಬೇರೆ ಬಂದಿದೆ, ನ್ಯಾಯ ತೀರ್ಪು, ಜಡ್ಜ್ಮೆಂಟ್ ಬಂದಿದೆ ಎಂಬುದಾಗಿ ಅವರು ಗ್ರಹಿಸಿಕೊಂಡು ಕೊನೆಗೆ ಅವರು ಇಸ್ರಾಯೇಲರ ಕಡೆಗೆ ಕಳಿಸಿಬಿಟ್ರು. ಕಳಿಸಿದ ಮೇಲೆ ಅದು ಸೇರತಕ್ಕಂಥ ಸ್ಥಳದಲ್ಲಿ ಅದು ಸೇರಲಿಲ್ಲ. ಆದರೆ ಅಮಿನದಾಬ್ ಅಥವಾ ಅಭಿನದಾಬ್, ಅಬ್ ಅಂತ ಹೇಳಿದರೆ ತಂದೆ, ನದಾಬ್ ಅಂತ ಹೇಳಿದರೆ ಧಾರಾಳತೆ ಅಥವಾ ಉದಾರತನ, ತಂದೆ ಧಾರಾಳವಾಗಿ ಕೊಡುವ ತಂದೆ ಎಂಬುದಾಗಿ ದೇವರನ್ನು ಸ್ಮರಿಸುವಂಥ ರೀತಿಯಲ್ಲಿ ಅಂಥ ಹೆಸರಿರುವಂಥ, ಧಾರಾಳ ಮನಸ್ಸಿರುವಂಥ ಒಬ್ಬ ಮನುಷ್ಯನ ಮನೆಯಲ್ಲಿ ದೇವರ ಮಂಜೂಷವು ಬಂತು. ಬಹಳಷ್ಟು ಕಾಲ ಅವನ ಮನೆಯಲ್ಲಿ ಆ ಮಂಜೂಷವು ಇತ್ತು. ಬಹುಶಃ ಅವನ ಮನೆ ಅದು ಸ್ವಲ್ಪ ಹೈಟ್ ಆಗಿರುವಂಥ ಒಂದು ಸ್ಥಳದಲ್ಲಿ ಇದ್ದಂತೆ ಕಾಣ್ತದೆ. ಅಲ್ಲಿಂದ ಒಂದು ಹೊಸ ಬಂಡಿಯನ್ನು ಮಾಡಿಕೊಂಡು ದಾವೀದನು ಪ್ಲಸ್ 30,000 ಸೈನಿಕರು ಎಲ್ಲರೂ ಸೇರಿಕೊಂಡು ಸಂಭ್ರಮದಿಂದ, ಸಂತೋಷದಿಂದ, ಸಡಗರದಿಂದ, ಬಹಳಷ್ಟು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವುಗಳೊಂದಿಗೆ ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಹಾಡಿಕೊಂಡು ಮತ್ತು ಕುಣಿಯುತ್ತಾ ಅವರು ಸಂತೋಷವಾಗಿ ಬರ್ತಾ ಇದ್ದಂಥ ವೇಳೆಯಲ್ಲಿ
ಅಭಿನದಾಬ್ ಮಗನಾದಂಥ ಉಜ್ಜನು ಆ ಎತ್ತುಗಳು ಎಡವಿದ್ರಿಂದ ಬೀಳಲಿಕ್ಕಿರುವಂಥ ಮಂಜೂಷವನ್ನು ಹಿಡಿದು ಅದರಿಂದ ಆ ತಪ್ಪಿಗಾಗಿ ದೇವರು ಅವನನ್ನು ತೀರ್ಪು ಮಾಡಿದನು ಅಥವಾ ಜಡ್ಜ್ ಮಾಡಿದನು. ಅದೇ ಸ್ಥಳದಲ್ಲಿ ಉಜ್ಜನು ಸತ್ತು ಹೋದನು. ಉಜ್ಜ ಅಂತ ಹೇಳಿದರೆ ಶಕ್ತಿ, ಬಲ ಅಂತ ಹೇಳ್ಬಿಟ್ಟು. ಆ ಬಲ ಇರುವಂಥ ವ್ಯಕ್ತಿ ತನ್ನ ಬಲವನ್ನು ದೇವರ ಮುಂದೆ ಅಥವಾ ದೇವರ ಹತ್ತಿರ ತೋರಿಸ್ಲಿಕ್ಕೆ ಹೋದಾಗ ಇಂಥ ಒಂದು ಅನಾಹುತ ಆಯಿತು. ಇದನ್ನು ನೋಡಿಬಿಟ್ಟು ದಾವಿದನಿಗೆ ಭಯ ಆಗೋಯ್ತು. ಕುಣಿತಾ ಇರುವಂಥ ದಾವಿದನಿಗೆ ಸ್ಟಾಪ್, ಡ್ಯಾನ್ಸ್ ನಿಂತೋಯ್ತು, ಸಾಂಗ್ ನಿಂತೋಯ್ತು, ಕಿನ್ನರಿ ನಿಂತೋಯ್ತು, ಜಲ್ಲರಿ ನಿಂತೋಯ್ತು, ಹಾಡುಗಳು ನಿಂತೋದು, ಇವೆಲ್ಲ ನಿಂತೋಗಿ ದಮಡಿ ನಿಂತೋಯ್ತು. ಕಡೆಗೆ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ದಾವಿದನು ಮನಸ್ಸು ಚೇಂಜ್ ಮಾಡ್ತಾನೆ. ದೇವರ ಮಂಜೂಷವನ್ನು ತಗೊಂಡು ಹೋಗೋದು ಬೇಡ ಎಂಬ ತೀರ್ಮಾನಕ್ಕೆ ಬರ್ತಾನೆ. ಭಯ ಆಗಿಬಿಟ್ಟು ಕಡೆಗೆ ಅದನ್ನು ದಾವಿದ ನಗರಕ್ಕೆ ತಗೊಂಡು ಹೋಗದೆ ಏನು ಮಾಡ್ತಾರೆ, ಗತ್ ಊರಿನ ಓಬೇದೆದೋಮಿನ ಮನೆಗೆ ಅದನ್ನು ಕಳಿಸ್ಬಿಡ್ತಾನೆ ರೀ. ಅಲ್ಲಿ ದೇವರ ಮಂಜೂಷ 3 ತಿಂಗಳು ಅವ್ರ ಮನೆಯಲ್ಲಿರೋದ್ರಿಂದ ದೇವರು ಒಬದೇನಮನ ಆಶೀರ್ವದಿಸ್ತಾನೆ ರೀ. ಅವನ ಹೆಸರು ಸ್ವಲ್ಪ ಪ್ರೊನೌನ್ಸ್ ಮಾಡೋದು ಕಷ್ಟ, ಓಬೇದೆದೋಮನು ಅಂತ ಹೇಳಿಬಿಟ್ಟು. ಒಬೇದ್ ಅಂತ ಹೇಳಿದರೆ ಸೇವಕನು, ಸಹಾಯಕನು, ಆರಾಧಕನು ಎಂಬ ಅರ್ಥ ಕೊಡ್ತದೆ. ಏದೋಮ್ನಲ್ಲಿ ಇದ್ದಂಥ ಒಬ್ಬ ಆರಾಧಕನು, ಏದೋಮಿಗೆ ಸೇರಿದಂಥ ಒಬ್ಬ ಸೇವಕನು ಎಂಬ ಹೆಸರು ಇದು ಅರ್ಥ. ಮತ್ತು ಏದೋಮ್ ಅಂತ ಹೇಳಿದರೆ ರೆಡ್, ಕೆಂಪು ಅಂತ ಹೇಳ್ಬಿಟ್ಟು ಏಸಾವನ ಒಂದು ವಂಶ. ಆದ ಕಾರಣ ಆ ಕಾಲದಲ್ಲಿ ಯೆಹೋವನು ಅವನನ್ನು, ಅವನ ಮನೆಯನ್ನು ಆಶೀರ್ವದಿಸನು. ದೇವರ ಆಶೀರ್ವಾದ ನಿಮಗೆ ಬೇಕಾ? ದೇವರ ಆಶೀರ್ವಾದ ನಿಮ್ಮ ಮನೆಗೆ ಬೇಕಾ? ಪ್ರಾಕ್ಟೀಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಾನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಟೋಮೆಟಿಕ್ಕಾಗಿ, ಸ್ವಯಂ ನಿಯಂತ್ರಿತವಾಗಿ ದೇವರ ಸನ್ನಿಧಾನವು ದೇವರ ಆಶೀರ್ವಾದವನ್ನು ಆಹ್ವಾನಿಸ್ತದೆ. ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ವೈಟ್ಸ್ ದ ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಸರಿ, ಈ ಒಂದು ವರ್ತಮಾನ ದಾವಿದನ ಕೇಳಿದಾಗ ನಾನು ತಗೊಂಡು ಬರ್ತೀನಿ, ನನಗೂ ಆ ಬ್ಲೆಸ್ಸಿಂಗ್ ಬೇಕು ಅಂತ ಬಹುಶಃ ಏನು ಮಾಡ್ತಾನೆ ದಾವಿದನು, ಮತ್ತೆ ಬರ್ತಾನೆ. ಬಂದು ಅದನ್ನು ದೇವರ ಮಂಜೂಷವನ್ನು ಉತ್ಸಾಹದಿಂದ ದಾವಿದ ನಗರಕ್ಕೆ ಅದನ್ನು ತಗೊಂಡು ಬರ್ತಾನೆ. ಬರ್ತಾ ಇರುವಂಥ ವೇಳೆಯಲ್ಲಿ ಕುಣಿಯುತ್ತಾ ಭಾಳ ಮೊದಲಿಗಿಂತಲೂ ಭಾಳ ಕುಣಿದಿರ್ಬೇಕು. ಯಾಕಂದರೆ ಈ ಸರಿ ಆಕ್ಸಿಡೆಂಟ್ ಆಗಲಿಲ್ಲ, ಈ ಸರಿ ಉಜ್ಜನಂಥವ್ರು ಯಾರು ಸಾಯಲಿಲ್ಲ. ಆದ ಕಾರಣ ಭಾಳ ಮೊದಲಿಗಿಂತಲೂ ಭಾಳ ಖುಷಿಯಾಗಿ ದಾವಿದನು ಕುಣಿಯುತ್ತಾ ದೇವರ ಮಂಜೂಷದ ಮುಂದೆ ಬರ್ತಾ ಇರುವಾಗ ಕಿಟಕಿ ತೆಗೆದು ಅವನ ಹೆಂಡತಿ ನೋಡ್ತಾಳ್ರಿ. ಸೌಲನ ಮಗಳಾದ ಮೀಕಲಳು ಅಂತ ಹೇಳಿದರೆ ಪಾತ್ರೆ ಅಂತ ಅರ್ಥ. ಎ ಕೈಂಡ್ ಆಫ್ ಕಂಟೈನರ್, ಪಾತ್ರೆ ಎಂಬಂಥ ಹೆಸರಿನ ಅರ್ಥ ಈಕೆಗಿತ್ತು, ಸೌಲನ ಮಗಳಿಗೆ. ಆಕೆ ಕಿಟಕಿ ತೆಗೆದು ನೋಡುವಾಗ ತನ್ನ ಮನಸ್ಸಿನಲ್ಲಿ ಮಾತಾಡಲಿಲ್ಲ, ಆ್ಯಕ್ಷನ್ ಮಾಡಲಿಲ್ಲ, ಬಾಡಿ ಲ್ಯಾಂಗ್ವೇಜ್ ಇರಲಿಲ್ಲ, ಏನೂ ಆಕೆ ತನ್ನ ಕೋಪ ವ್ಯಕ್ತಪಡಿಸಲಿಲ್ಲ. ಆದರೆ ಆಕೆ ಮನಸ್ಸಿನಲ್ಲಿ ತಿರಸ್ಕರಿಸಿದ್ಲು. ಅದರ ನಿಮಿತ್ತವಾಗಿ ಆಕೆಯು ಜೀವದಿಂದ ಇರುವವರೆಗೆ ಆಕೆಗೆ ಮಕ್ಕಳೇ ಆಗಲಿಲ್ಲ. ದಾವಿದನಿಗೆ ಆಕೆ ಕೇಳ್ತಾಳೆ, ಯಾಕೆ ಈ ಥರ ನೀನು ಕುಡಿಯೋದು ಅಂತ ಹೇಳ್ಬಿಟ್ಟು ಹೀನೈಸಾತನು. ದಾವಿದನಂತ ಒಳ್ಳೆ ಆನ್ಸರ್ ಕೊಡ್ತೀನಿ, ಇನ್ನೂ ಜಾಸ್ತಿ ನಾನು ಕುಣಿತೀನಿ ಬೇಕಾದರೆ, ಯಾಕಂದರೆ ನಾನು ಎಂಥ ಮನುಷ್ಯನು, ನನ್ನಂಥ ಮನುಷ್ಯನನ್ನು ದೇವರು ಈ ರೀತಿಯಾಗಿ ನನ್ನನ್ನು ಎಬ್ಬಿಸಿದ್ದಾನೆ. ಆದ ಕಾರಣ ದೇವರಿಗೆ ನಾನು ಇನ್ನೂ ಗೌರವ ಕೊಡ್ತೀನಿ ಎಂಬುದಂಥ ಮಾತನ್ನು ಕೊಡ್ತಾನೆ. ಕೊನೆಗೆ ದೇವರ ಸಹಾಯದಿಂದ ದಾವಿದನ ಸುತ್ತಲೂ ಇರುವಂಥ ಕಡೆಗಳಲ್ಲಿ ವೈರಿಯ ಭಯ ಇಲ್ಲದೆ ಹೋಗ್ತದೆ ರೀ. ಯಾಕಂದರೆ ಯಾರು ಅಟ್ಯಾಕ್ ಮಾಡ್ತಾರೋ, ಫಿಲಿಸ್ಟೀನಿಲಿಂದ ಬರ್ತಾರೋ, ಅಮ್ಮೋನಿಯರಿಲಿಂದ ಬರ್ತಾರೋ, ಅಮ್ಮೋರಿಯರು ಈ ಕಡೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೋ ಎಂಬಂಥ ಆರಾಮಿಯರು ಬರ್ತಾರೋ, ಈ ರೀತಿಯಾಗಿ ಹೆದರ್ತಾ ಇದ್ದರು ದೇವಜನರು. ಅಟ್ಯಾಕ್.
ಆದರೆ ಪ್ರಥಮ ಬಾರಿಯಾಗಿ ಈಗ ವೈರಿಗಳ ಒಂದು ದಾಳಿ ಕಡಿಮೆ ಆಗೋಯ್ತು. ಸೊಲೊಮೋನ್ ಕಾಲದಲ್ಲಿ ಅಂತೂ ಇನ್ನೂ ಸಂಪೂರ್ಣವಾಗಿ ಸಲೋಮ್ ಎಂಬ ಪದದಿಂದ ಬೇರಿಂದ ಬರುವಂಥ ಅವನ ಹೆಸರು ಸಮಾಧಾನ ಪುರುಷನ ಅಂತ ಹೇಳ್ಬಿಟ್ಟು ಸೊಲೊಮೋನ್. ಹಾಗಾದರೆ ಅವನ ಕಾಲದಲ್ಲಿ ಯುದ್ಧನೇ ಇರಲಿಲ್ಲ. ಆಲ್ಮೋಸ್ಟ್ ಭಾಳ ಅಪರೂಪ, ಯುದ್ಧನೇ ಇರಲಿಲ್ಲ. ಸಮಾಧಾನದ ವ್ಯಕ್ತಿಯ ಆಳಿಕೆಯ ಕಾಲದಲ್ಲಿ ಸಮಾಧಾನ ಬಹಳಷ್ಟು ತುಂಬಿ ಹೋಗಿತ್ತು. ಸರಿ, ಇಲ್ಲಿ ಪ್ರವಾದಿಯಾದ ನಾಥಾನನು ಹತ್ರ ಅರಸನು ತನ್ನ ಮನಸ್ಸನ್ನು ಬಿಚ್ಚಿ ಹೇಳ್ತಾನೆ. ಈ ನಾಥಾನನು ದಾವಿದನಿಗೆ ಒಬ್ಬ ಆತ್ಮೀಕ ಸ್ನೇಹಿತನು. ನಿಮಗೆ ಒಬ್ಬ ಆತ್ಮೀಕ ಸ್ನೇಹಿತನಿದ್ದರೆ ನೀವು ಧನ್ಯರು. ಯಾಕಂದರೆ ದಾವಿದನಿಗೆ ಒಬ್ಬ ಆತ್ಮಿಕ ಸ್ನೇಹಿತನಿದ್ದನು. ಅವನ ಹೆಸರು ಯೋನಾಥಾನನು. ನಾಥಾನ್ ಅಂತ ಹೇಳಿದರೆ ಯೆಹೋವನು, ನಾಥಾನ್ ಅಂದರೆ ಕೊಡುಗೆ, ಯೆಹೋವನು ಕೊಟ್ಟನು ಎಂಬಂಥ ಹೆಸರಿರುವಂಥ ಆ ಕವನೆಂಟ್ ಫ್ರೆಂಡ್, ಒಡಂಬಡಿಕೆ ಸ್ನೇಹಿತನಾದ ಯೋನಾಥಾನು ಸತ್ತು ಹೋಗಿದ್ದನು ಯುದ್ಧದಲ್ಲಿ. ಈಗ ಅಂಥ ಒಬ್ಬ ಸ್ನೇಹಿತನು ದಾವಿದನಿಗಿರಲಿಲ್ಲ. ಆದರೆ ಯೋನಾಥಾನ್ ಹೋದರಾದರೆ ನಾಥಾನನು ಇವನಿಗೆ ಸಿಕ್ಕಿದ್ದಾನೀಗ. ಆದ ಕಾರಣ ನಾಥಾನ್ ಹತ್ರ ತನ್ನ ಹೃದಯವನ್ನು ಬಿಚ್ಚಿ ಅವನು ಮಾತನಾಡುವಾಗ ಹೇಳ್ತಾನೆ, ದಾವಿದನು, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸ ಮಾಡ್ತಿದ್ದೇನೆ. ಯಾಕಂದರೆ ದಾವಿದನ ಅರಸನಾಗಿದ್ದ ಕೂಡಲೇ ಹೀರಾಮನು ಅಂದರೆ ತೂರಿನ ಅರಸನಾದ ಹೀರಾಮನು ಇವನಿಗೋಸ್ಕರವಾಗಿ ಒಂದು ದೊಡ್ಡ ಪ್ಯಾಲೇಸ್ ಕಟ್ಕೊಟ್ಬಿಡ್ತಾನೆ, ಫ್ರೀ, ಮೋಸ್ಟ್ಲಿ ಹೆಚ್ಚಿನ ಅಂಶ. ಈಗ ದಾವಿದನು ಒಳ್ಳೆ ಪ್ಯಾಲೇಸ್ನಲ್ಲಿದ್ದಾನೆ. ಆದರೆ ದೇವರೆಲ್ಲಿದ್ದಾರೆ? ಬಟ್ಟೆಯ ಮನೆಯಲ್ಲಿ, ಇನ್ ದ ಹೌಸ್ ಆಫ್ ಟೆಂಟ್, ಬಿಡಾರದಲ್ಲಿ ದೇವರು ವಾಸ ಮಾಡೋದು. ಆದರೆ ದೇವರು ಮನುಷ್ಯನು, ರಾಜನು ಒಳ್ಳೆ ಪ್ಯಾಲೇಸ್ನಲ್ಲಿ, ಅರಮನೆಯಲ್ಲಿ ವಾಸ ಮಾಡ್ತಾನೆ. ಇದು ಗೊತ್ತಾಗ್ಬಿಡ್ತು ದಾವಿದನಿಗೆ. ಅದಕ್ಕೆ ಅವನು ಹೇಳ್ತಾನೆ, ನೋಡು, ನಾನು ಪ್ಯಾಲೇಸ್ನಲ್ಲಿ, ಅರಮನೆಯಲ್ಲಿ ವಾಸ ಮಾಡ್ತಿದ್ದೇನೆ, ಆದರೆ ದೇವರ ಮಂಜೂಷ ಬಟ್ಟೆಯ ಮನೆಯಲ್ಲಿ ಇರ್ತದೆ. ಆದ ಕಾರಣ ಏನಾದರೂ ಮಾಡಬೇಕು ಅಂದರೆ, ಏನಾದರೂ ಮನೆ ಕಟ್ಟಬೇಕು ದೇವರಿಗೆ ಎಂಬಂಥ ವಿಚಾರ ಇದ್ದಾಗ ನಾಥಾನ್ ಹೇಳ್ತಾನೆ, ಆಗಲಿ, ಮನಸ್ಸಿದ್ದಂತೆ ನೀನು ಮಾಡು, ಯೆಹೋವನು ನಿನ್ನ ಸಂಗಡಿರ್ತಾನೆ. ಡೂ ಆ್ಯಸ್ ಯು ಲೈಕ್ ಬಿಕಾಸ್ ದ ಲಾರ್ಡ್ ಈಸ್ ವಿತ್ ಯು ಅಂತ ಹೇಳ್ಬಿಟ್ಟು 2 ಸಮುವೇಲ 7:3 ನಾಥಾನನು ಪ್ರವಾದಿನೇ ಥರ ಹೇಳಿಬಿಟ್ಟು, ಪ್ರವಾದಿ ಅಂತ ನಾಥಾನು ಮನೆಗೆ ಹೋಗ್ತಾನೆ. ಮನೆಗೆ ಹೋದರೆ ರಾತ್ರಿ ದೇವರು ನಾಥಾನಿಗೆ ಹೋಗಿ ನನ್ನ ಸೇವಕನಾದ ದಾವಿದನಿಗೆ ಮಾತು ಹೇಳು, ನೀನು ಕಟ್ಟಬಾರ್ದು ಮನೆ. ದಾವಿದನಿಗೆ ಮನೆ ಕಟ್ಟಬೇಕು ದೇವರಿಗಾಗಿ ಅಂತಿತ್ತು. ಯಾಕಂದರೆ ದಾವಿದನು ಮ್ಯಾನ್ ಆಫ್ ವಾರ್, ಯುದ್ಧದ ಮನುಷ್ಯರು ದೇವರ ಸಭೆಯನ್ನು ಕಟ್ಟಲಾರರು. ಎ ಮ್ಯಾನ್ ಆಫ್ ವಾರ್ ಕ್ಯಾನ್ ನೆವರ್ ಬಿಲ್ಡ್ ದಿ ಹೌಸ್ ಆಫ್ ಗಾಡ್. ಇಲ್ಲಿ ನಾವು ನೋಡುವಾಗ ಆದರೂ ಕೂಡ ಅದನ್ನು ದೇವರು ಇಲ್ಲಿ ಡೈರೆಕ್ಟಾಗಿ ಹೇಳಲ್ಲ, ಇಂಡೈರೆಕ್ಟಾಗಿ ಹೇಳ್ತಾರೆ. ಇನ್ನೊಂದು ಕಡೆ ಡೈರೆಕ್ಟಾಗಿ ಇನ್ನೊಂದು ಪುಸ್ತಕದಲ್ಲಿ ಅದನ್ನು ನಾವು ನೋಡ್ಕೊಳ್ಬೋದು. ನೀನು ನನಗೋಸ್ಕರ ಮನೆಯನ್ನು ಕಟ್ಟಬೇಕೋ, ಮನೆ ಕಟ್ಟಬೇಕಂತಿದ್ದೇನಪ್ಪ ದಾವಿದ? ದೇವರು ಹೇಳ್ತಾ ಇರೋದು ನಾಥಾನ ಮುಖಾಂತರ. ನಾನು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬರಮಾಡಿದಂದಿನಿಂದ ಇಂದಿನವರೆಗೆ ಮನೆಯಲ್ಲಿ ವಾಸ ಮಾಡಲಿಲ್ಲ. ದೇವರು ಹೇಳ್ತಾರೆ, ನನಗೋಸ್ಕರವಾಗಿ ಒಂದು ಬಿಲ್ಡಿಂಗೋ ಮನೆಯಲ್ಲಿ ನಾನು ವಾಸ ಮಾಡಿಲ್ಲ. ಗುಡಾರದಲ್ಲೇ ನಾನು ಅವರೊಡನೆ ಅಂದರೆ ದೇವ ಜನರೊಡನೆ ಸಂಚರಿಸಿದೆನು. 2 ಸಮುವೇಲ 7:7 ನಾನು ಇಸ್ರಾಯೇಲರ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾಗ ನನ್ನ ಜನರಾದ ಇಸ್ರಾಯೇಲನ್ನು ಪಾಲಿಸುವುದಕ್ಕೋಸ್ಕರ ನನ್ನಿಂದ ನೇಮಿಸಲ್ಪಟ್ಟ ಯಾವ ಕುಲವನ್ನಾದರೂ ನೀವು ನನಗೋಸ್ಕರ ದೇವದಾರು ಮರದ ಮನೆಯನ್ನೇಕೆ ಕಟ್ಟಲಿಲ್ಲ ಅಂತ ಕೇಳಿದ್ನ. ಇದು ಭಾಳ ನನಗೆ ಆಶ್ಚರ್ಯವನ್ನು ಉಂಟು ಮಾಡುವಂಥ ಪ್ರಶ್ನೆ ದೇವರು ಕೇಳೋದು ದಾವಿದನಿಗೆ ನಾಥಾನ್ ಮುಖಾಂತರ. ದೇವರು ಏನು ಹೇಳ್ತಿದ್ದಾರೆ,
ಇಸ್ರಾಯೇಲ್ರ 12 ಕುಲದವರಿದ್ರು. ಯಾವ ಕುಲಕ್ಕಾದರೂ ನನಗೆ ಮನೆ ಕಟ್ಟ್ರಿ ಅಂತ ನಾನು ಕೇಳಿದ್ನಾ? ಯಾರಿಗಾದರೂ ಒಳ್ಳೆ ಮರದಲ್ಲಿ ಒಳ್ಳೆ ಬಿಲ್ಡಿಂಗ್, ಅರಮನೆ ಥರ ಒಂದು ದೇವರ ಮಂದಿರ ಕಟ್ಟ್ರಿ ಅಂತ ನಾನು ಕೇಳಿದ್ನ ಯಾರಿಗಾದರೂ ಅಂತ ದೇವರು ಹೇಳ್ತಿದ್ದಾನ್ರಿ. ಕೇಳಲಿಲ್ಲ. ಯಾಕೆ ನೀವು ನನಗೋಸ್ಕರವಾಗಿ ಮನೆ ಕಟ್ಟಲಿಲ್ಲ ಅಂತ ಕೇಳಿದನೋ ಎಂಬುದಾಗಿ ಯೆಹೋವನನ್ನುತ್ತಾನೆ. ದಾವೀದನಿಗೆ ಮತ್ತೆ ದೇವರು ಹೇಳುವಂಥದ್ದು, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ನಾಯಕನನ್ನಾಗಿ ನಾನು ಮಾಡಿದ್ದೇನೆ ಅಂತ ಒಂದು ಚರಿತ್ರೆಯನ್ನೇ ದೇವರು ದಾವೀದನ ಹತ್ರ ದೊಡ್ಡ ಡಿಸ್ಕಷನ್. ದಾವೀದನಿಗೂ ದೇವರಿಗೂ ದೊಡ್ಡ ಮಾತು ಈ 7ನೇ ಅಧ್ಯಾಯದಲ್ಲಿದೆ ರೀ. ಫಸ್ಟ್ ದೇವರು ಉದ್ದಕ್ಕೆ ಮಾಡಿಬಿಟ್ಟು, ನಾನು ನಿನಗೋಸ್ಕರವಾಗಿ ಒಂದು ಮನೆ ಕಟ್ಟಿಕೊಡ್ತೀನಿ, ನಾನು ನಿನ್ನ ಪಿತೃಗಳ ಬಳಿಗೆ ಸೇರಿದ ಮೇಲೆ, ಅಂದರೆ ದಾವೀದನಿಗೆ ದೇವರು ಹೇಳ್ತಾನೆ, ನಿನ್ನ ಸತ್ತೋದ ಮೇಲೆ ನಿನ್ನ ಮಗ ಒಂದು ಮನೆಯನ್ನು ಕಟ್ತಾನೆ, ಸೊಲೊಮೋನ್ ಒಂದು ಮನೆ ಕಟ್ತಾನೆ ಅಂತ ದೇವರು ಒಂದು ಪ್ರವಾದಿಯಾದ ನಾತಾನನ ಮೂಲಕವಾಗಿ ಹೇಳುವಾತನಾಗಿದ್ದಾನೆ. ಮತ್ತು ಸೊಲೊಮೋನ್ನ ಬಗ್ಗೆ, ಅವನು ನನಗೆ ಮಗನಾಗಿರುವನು, ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು. ಯಾಕಂದರೆ ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು. ಹಾಗೆ ಹೇಳಿಬಿಟ್ಟು, ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗೋದಿಲ್ಲ. ವಾವ್! ಕೃಪೆ ನೋಡ್ರಿ, ಯಾರನ್ನಾದರೂ ಬಿಟ್ಟು ಹೋಗ್ಬಿಟ್ರೆ ಅದು ಭಾಳ ಸೀರಿಯಸ್. ಕೆಲವು ಸಾರಿ ಕ್ರಮೇಣವಾಗಿ ಬಿಟ್ಟು ಹೋಗ್ಬೋದು. ಒಂದು ಸಾರಿ ಬಂಗಾರಪೇಟೆಯಿಂದ ನಾನು ಬೆಂಗಳೂರಿಗೆ ಟ್ರೈನಲ್ಲಿ ಬರ್ತಾ ಇದ್ದಾಗ ನನ್ನ ಆತ್ಮಿಕ ನಾಯಕರು ಒಂದು ಮಾತು ಹೇಳಿದ್ದು ಇನ್ನೂ ನೆನಪಿದ್ದು, ಅಬೌಟ್ 10-15 ಇಯರ್ಸ್. ಅದೇನೆಂದರೆ, ಇರಿಟೇಷನ್ ಈಸ್ ಎ ಸೈನ್ ಆಫ್ ಗ್ರೇಸ್ ಡಿಪಾರ್ಟಿಂಗ್ ಫ್ರಮ್ ಎ ಪರ್ಸನ್ ಸ್ಲೋಲಿ. ಒಬ್ಬ ವ್ಯಕ್ತಿ ಇರಿಟೇಟ್ ಆಗ್ತಾ ಇದ್ದರೆ ದೇವರ ಕೃಪೆ ನಿಧಾನಕ್ಕೆ ಬಿಟ್ಟು ಹೋಗ್ತಾ, ಇಮಿಡಿಯೇಟ್ಲಿ ಹೋಗಲ್ಲ ಎಂಬುದಾಗಿ ಹೇಳಿದಾಗ ನನಗೆ ಭಾಳ ಟಚ್ ಆಯ್ತದು. ಭಾಳ ಆಗಾಗ ಯೋಚನೆ ಮಾಡಿಕೊಳ್ತೇನೆ. ದೇವರು ಈ ರೀತಿಯಾಗಿ ಮಾತಾಡಿದ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ದಾವೀದನ ಕೊಡ್ತಾನೆ. ದಾವೀದನ ಏನು ಮಾಡ್ತಾನೆ, ದೇವ್ರ ಸನ್ನಿಧಾನದಲ್ಲಿ ಕೂತ್ಕೊಂಡು, ಕರ್ತನೇ ಯೆಹೋವನೇ, ನಾನು ಎಷ್ಟರವನು, ನನ್ನ ಮನೆ ಎಷ್ಟರದು, ನೀನು ನನ್ನನ್ನು ಇಲ್ಲಿಯವರೆಗೂ ತಂದಿದ್ದೀಯಲ್ಲ ಕರ್ತನೇ ಯೆಹೋವನೇ, ಇದು ಸಾಲದೆಂದು ನೀನು ಬಹುದೂರ ಸಂತಾನದ ವಿಷಯದಲ್ಲಿ ವಾಗ್ದಾನ ಬೇರೆ ಮಾಡಿಬಿಟ್ಟಿದ್ದೆ. ಯಾಕಂದ್ರೆ ದೇವ್ರು ಹೇಳ್ತಾನೆ, ಸದಾಕಾಲ ಅರಸನಾಗಿರುವಂಥ ಒಂದು ಭಾಗ್ಯ ಅವನ ಸಂತತಿಯವರಿಗೆ ದೇವರು ಕೊಡ್ತಾನೆ. ದಾವೀದನ ಸಂತತಿ ಕಿಂಗ್ ಎಂಬುದಾಗಿ ಅಂಥ ಒಂದು ಭಾಗ್ಯ ನನಗೆ ಕೊಟ್ಟಿದ್ದೆ, ನಾನು ಏನು ಎಷ್ಟರವನು ಅಂತ ಹೇಳಿಬಿಟ್ಟು ಹೇಳಿದಾಗ, ಅವನು ದೊಡ್ಡ ಒಂದು ಇದು, ದೇವರೇ ಇಂಥ ಒಂದು ಭಾಗ್ಯ ನಿನ್ನ ಸೇವಕನ ನೀನು ಕೊಟ್ಟಿದ್ದಿ, ನಿನಗೆ ಸ್ತೋತ್ರ, ನೀನೇ ದೇವರಾಗಿದ್ದಿ, ನೀನೇ ದೊಡ್ಡ ವ್ಯಕ್ತಿ, ಕರ್ತನೇ ಯೆಹೋವನೇ ವಾಗ್ದಾನ ಮಾಡಿದವನು ನೀನೇ, ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯ ಇರಲಿ ಎಂಬುದಾಗಿ ಹೇಳ್ತಾನೆ ರೀ. ಎಂಥ ಒಂದು ಡಿಸ್ಕಷನ್ ನೋಡ್ರಿ ದೇವರಿಗೂ ದಾವೀದನಿಗೆ. 2ನೇ ಸಮುವೇಲ 7ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 7. And it came to pass, when the king sat in his house, and the Lord had given him rest round about from all his enemies, that the king said unto Nathan the prophet, See now, I dwell in an house of cedar, but the ark of God dwelleth within curtains. And Nathan said to the king, Go, do all that is in thine heart, for the Lord is with thee. And it came to pass that night that the word of the Lord came unto Nathan, saying, Go and tell my servant David, Thus saith the Lord, Shalt thou build me an house for me to dwell in? Whereas I have not dwelt in any house since the time that I brought up the children of Israel out of Egypt, even to this day, but have walked in a tent and in a tabernacle.
In all the places wherein I have walked with all the children of Israel, spake I a word with any of the tribes of Israel, whom I commanded to feed my people Israel, saying, Why build ye not me an house of cedar? Now therefore so shalt thou say unto my servant David, Thus saith the Lord of hosts, I took thee from the sheepcote, from following the sheep, to be ruler over my people, over Israel. And I was with thee whithersoever thou wentest, and have cut off all thine enemies out of thy sight, and have made thee a great name, like unto the name of the great men that are in the earth. Moreover, I will appoint a place for my people Israel, and will plant them, that they may dwell in a place of their own, and move no more. Neither shall the children of wickedness afflict them any more, as before time. And as since the time that I commanded judges to be over my people Israel, and have caused thee to rest from all thine enemies, also the Lord telleth thee that he will make thee an house. And when thy days be fulfilled, and thou shalt sleep with thy fathers, I will set up thy seed after thee, which shall proceed out of thy bowels, and I will establish his kingdom. He shall build an house for my name, and I will establish the throne of his kingdom forever. I will be his father, and he shall be my son. If he commit iniquity, I will chasten him with the rod of men, and with the stripes of the children of men. But my mercy shall not depart away from him, as I took it from Saul, whom I put away before thee. And thine house and thy kingdom shall be established forever before thee. Thy throne shall be established forever. According to all these words, and according to all this vision, so did Nathan speak unto David. Then went King David in, and sat before the Lord, and he said, Who am I, O Lord God, and what is my house, that thou hast brought me hitherto? And this was yet a small thing in thy sight, O Lord God, but thou hast spoken also of thy servant's house for a great while to come. And is this the manner of man, O Lord God? And what can David say more unto thee? For thou, Lord, knowest thy servant. For thy word's sake, and according to thine own ear, hast thou done all these great things, to make thy servant know them. Wherefore thou art great, O Lord God, for there is none like thee, neither is there any God beside thee, according to all that we have heard with our ears. And what one nation in the earth is like thy people, even like Israel, whom God went to redeem for a people to himself, and to make him a name, and to do for you great things and terrible for thy land, before thy people which thou redeemest to thee from Egypt, from the nations and their gods? For thou hast confirmed to thyself thy people Israel to be a people unto thee forever, and thou, Lord, art become their God. And now, O Lord God, the word that thou hast spoken concerning thy servant, and concerning his house, establish it forever, and do as thou hast said. And let thy name be magnified forever, saying, The Lord of hosts is the God over Israel, and let the house of thy servant David be established before thee. For thou, O Lord of hosts, God of Israel, hast revealed to thy servant, saying, I will build thee an house. Therefore hath thy servant found in his heart to pray this prayer unto thee. And now, O Lord God, thou art that God, and thy words be true, and thou hast promised this goodness unto thy servant. Therefore now let it please thee to bless the house of thy servant, that it may continue forever before thee. For thou, O Lord God, hast spoken it, and with thy blessing let the house of thy servant be blessed forever.